ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ, ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಆರೋಹಿ, ಊರು ಬಾದಾಮಿ, ವಯಸ್ಸು 28 ವರ್ಷ ತುಂಬಿದೆ. ವಿದ್ಯಾರ್ಹತೆ B.Ed ಮಾಡಿದ್ದಾರೆ. ಆಸ್ತಿ ಮನೆ ತೋಟ ಇದೆ. ಸಮಸ್ಯೆ ವರನ ಹುಡುಕಾಟ. ಎತ್ತರ ಎತ್ತರ ಬಂದು 4.9 ಅಡಿ ಎತ್ತರ. ಕೆಲಸ ಶಿಕ್ಷಕಿ, ಸರ್ಕಾರಿ ಹುದ್ದೆಯಲ್ಲಿ ಇದ್ದಾರೆ. ಮೈ ಬಣ್ಣ ಗೋಧಿ ಬಣ್ಣ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಟೊಯೋಟಾ ಫಾರ್ಚುನರ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮನದ ಮಾತುಗಳು. ಕಾರ್ ಅಪಘಾತವೊಂದರಲ್ಲಿ ತಂದೆ ತಾಯಿ ನಿಧನರಾಗಿದ್ದಾರೆ. ಇಬ್ಬರೇ ಹೆಣ್ಣು ಮಕ್ಕಳು. ಎಲ್ಲ ಆಸ್ತಿ ನಮ್ಮ ಹೆಸರಲ್ಲೇ ಇದೆ. ಸಂಬಂಧಿಕರ ಮಧ್ಯೆ ಮದುವೆ ಆಗುವುದಕ್ಕೆ ಇಷ್ಟ ಇಲ್ಲ. ಬದುಕಿನಲ್ಲಿ ತುಂಬಾನೇ ಏರಿಳಿತವನ್ನ ನೋಡಿದ್ದೇವೆ. ಮದುವೆಯ ನಂತರ ಮನೆಯ ಅಳಿಯನಾಗಿ ಇರಬೇಕು. ಮನೆಯ ಪರಿಸ್ಥಿತಿಗೆ ಅನುಗುಣವಾಗಿ ಜವಾಬ್ದಾರಿ ವಹಿಸಿಕೊಳ್ಳಬೇಕು. ವರದಕ್ಷಿಣೆ ನೀಡುವುದಿಲ್ಲ. ಇಷ್ಟ ಆದವರು ಓಕೆ ಅಂತ ತಿಳಿಸಿ. ಹುಡುಗನ ಸ್ವಭಾವ ಹೀಗಿರಲಿ. ತೋಟ ನೋಡಿಕೊಳ್ಳುವ ಅನುಭವದ ಜೊತೆ ವ್ಯಾಪಾರ ಮಾಡುವ ಕೌಶಲ್ಯವನ್ನ ಹೊಂದಿರಬೇಕು. ನಮ್ರತೆ ಇರಲಿ. ತಕ್ಕ ಮಟ್ಟಿಗೆ ವಿದ್ಯೆಯ ಜೊತೆ ಸಾಮಾಜಿಕವಾಗಿರಲಿ. ಗಂಡನಿಗಿಂತಲೂ ಒಳ್ಳೆಯ ಸ್ನೇಹಿತನಾಗಿ ಬದುಕಬೇಕು. 30ರಿಂದ 32 ವರ್ಷದ ಒಳಗಿನ ಹುಡುಗರು ಮಾತ್ರ ಆಗಿರಲಿ. ಸಂಬಂಧ ಬೆಳೆಸುವವರು ಪರಿವಾರದ ಜೊತೆ ಬರಬೇಕು. ನನ್ನ ಸ್ವಭಾವ ಇಷ್ಟ ಆದರೆ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2017ನ ಟೊಯೋಟಾ ಫಾರ್ಚುನರ್ 2.8 4x4 AT ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 33,75,000 ಆಗಿರುತ್ತೆ. 2017ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 41,689 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಏಪ್ರಿಲ್ 2017 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 2755 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಇನ್ಲೈನ್ ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 174 BHP ಮತ್ತೆ RPM ಬಂದು 3400 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 450 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS4 ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.